ನಮಸ್ತೆ ಸ್ಟೂಡೆಂಟ್ಸ್. ಸೊ ನಾನು ಓವರ್ ಹೆಡ್ ಕಾಸ್ಟಿಂಗ್ ಅಲ್ಲಿ ರಿಪೀಟೆಡ್ ಮೆಥಡ್ ನ ಮಾಡಿದ್ದೆ. ಇವಾಗ ಸೈಮಲ್ಟೇನಿಯಸ್ ಈಕ್ವೇಶನ್ ಮೆಥಡ್ ನ ಹೇಳ್ಕೊಡ್ತೀನಿ. ಸೇಮ್ ಕ್ವೆಶನ್ ರಿಪೀಟೆಡ್ ಮಾಡಿದ್ದೀನಿ, ಸೈಮಲ್ಟೇನಿಯಸ್ ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಸೈಮಲ್ಟೇನಿಯಸ್ ಮಾಡಕ್ಕಿಂತ ಮುಂಚೆ ನಮಗೆ ಫಸ್ಟ್ ಲೈಕ್ ಪ್ರೈಮರಿ ಮಾಡುವಂತ ಸೈಮಲ್ಟೇನಿಯಸ್ ಬರೋದು ಸೆಕೆಂಡರಿಲಿ, ಪ್ರೈಮರಿ ಮಾಡುವಂತ ನೆಸೆಸಿಟಿ ಇಲ್ಲ, ಬಿಕಾಸ್ ಆಲ್ರೆಡಿ ಅವ್ರು ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾನು ಹೇಳೋಂಥ ಸ್ಟೆಪ್ಸ್ ನ ನೀವು ಕರೆಕ್ಟ್ ಆಗಿ ಫಾಲೋ ಮಾಡ್ಬಿಟ್ರೆ ನೀವು ಈಸಿಯಾಗಿ ಈ ಕ್ವೆಶನ್ಗೆ ಆನ್ಸರ್ ಮಾಡ್ಬೋದು. ಸೊ ಇಲ್ಲಿ ಎಲ್ಲ ನೋಡ್ಕೊಂಡಿದ್ದಾರೆ. ಈ ಕಾಪಿ ಆಫ್ ಕ್ವೆಶನ್ ನಿಮ್ಮ ಹತ್ರನೂ ಕೂಡ ಇರಬೇಕು, ಇಲ್ಲ ಅಂತಾರೆ ಸ್ವಲ್ಪ ನಿಮ್ಗೆ ಮಾಡ್ಲಿಕ್ಕೆ ಈಸಿ ಅನ್ಸಲ್ಲ. ಸೊ ಇವಾಗ ಸೈಮಲ್ಟೇನಿಯಸ್ ಈಕ್ವೇಶನ್ ಮೆಥಡ್ ಅಂತ ಹೆಡಿಂಗ್ ಬರ್ಕೊಂಡಿದ್ದೀನಿ. ಲೆಟಸ್ ಡಿನೋಟ್ ಸರ್ವಿಸ್ ಡಿಪಾರ್ಟ್ಮೆಂಟ್ ಡಿ ಆಸ್ ಡಿ. ಅಂದ್ರೆ ಸರ್ವಿಸ್ ಡಿಪಾರ್ಟ್ಮೆಂಟ್ ನ ಡಿ ಇರೋದನ್ನ ಎಕ್ಸ್ ವೈ ವೇರಿಯಬಲ್ ಅಂತ ತಗೋತಾರೆ, ಎ ಬಿ ಅಂತ ತಗೋತಾರೆ. ಆ ಕನ್ಫ್ಯೂಷನ್ ಬೇಡ, ಡಿ ನ ಡಿ ಆಗಿ ತಗೋಣ. ಲೆಟಸ್ ಡಿನೋಟ್ ಸರ್ವಿಸ್ ಡಿಪಾರ್ಟ್ಮೆಂಟ್ ಇ ಆಸ್ ಇ, ಅಂದ್ರೆ ಡಿ ನ ಡಿ ಆಗಿ ತಗೋತಾ ಇದೀವಿ, ಇ ನ ಇ ಆಗಿ ತಗೋತಾ ಇದೀವಿ ಅಂತ ಬರ್ದಿರೋದು. ಈಗ ನೆಕ್ಸ್ಟ್ ಒನ್ ಏನ್ ಸೆಕೆಂಡ್ ಸ್ಟೆಪ್ ಎಂದರೆ ಫ್ರೇಮಿಂಗ್ ಆಫ್ ಈಕ್ವೇಶನ್. ಸೊ ಹೇಗೆ ಫ್ರೇಮಿಂಗ್ ಆಫ್ ಈಕ್ವೇಶನ್ ಮಾಡೋದು ಅಂತಂದ್ರೆ ಫಸ್ಟ್ ಡಿ ಅಂತ ಬರ್ಕೋತೀರಾ, ಅದ್ರ ಕೆಳಗಡೆ ಇ ಅಂತ ಬರ್ಕೋತೀರಾ. ಸೊ ಇಸ್ ಈಕ್ವಲ್ ಟು ಇಸ್ ಈಕ್ವಲ್ ಟು ಇಸ್ ಈಕ್ವಲ್ ಟು ಇಸ್ ಈಕ್ವಲ್ ಟು. ಈಗ ಪ್ರೈಮರಿ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಡಿ ವ್ಯಾಲ್ಯೂ ಎಷ್ಟಿದೆ? 4625. ನಿಮ್ಮ ಹತ್ರ ಈ ಕಾಪಿ ಆಫ್ ಕ್ವೆಶನ್ ಇರಬೇಕು. ಅಗೇನ್ 1575 ಇದೆ. ಸೊ ಈಗ ಪ್ಲಸ್ ಪ್ಲಸ್. ಸೊ ಈಗ ನೀವು ಮೇನ್ ಇಲ್ಲಿ ನಿಮ್ಗೆ ಗೊತ್ತಾಗ್ಬೇಕು. ಸೊ ಈಗ ಕ್ವೆಶನ್ ನೋಡಿ, ಡಿ ಮಾಡ್ಬೇಕಾದ್ರೆ ಡಿದು ರೋ ಏನಾಗಿರುತ್ತೆ? ನಿಲ್. ಆದ್ರೆ ಕಾಲಮ್ ಅಲ್ಲಿ ಏನಿದೆ? 20% ಇದೆ. ಸೊ ಇನ್ನೊಂದ್ಸಲಿ ಹೇಳ್ತೀನಿ, ಡಿ ಮಾಡ್ಬೇಕಂದ್ರೆ ಡಿದು ರೋ ಅಂತಂದ್ರೆ ಹಿಂಗೆ ಇವಾಗ ತೋರಿಸ್ತಾ ಇದೀನಲ್ಲ, ಇದನ್ನ ರೋ. ಆದ್ರೆ ಕಾಲಮ್ ಅಲ್ಲಿ ಎಷ್ಟಿದೆ? 20% ಇದೆ. ಸೊ ಇವಾಗ ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ 20% ಆಫ್ ಡಿ ಆಪೋಸಿಟ್ ಏನು? ಇ. ಅಂದ್ರೆ ಒಂದು ಈಕ್ವೇಶನ್ ಅಲ್ಲಿ ಎರಡು ವೇರಿಯಬಲ್ ಇರಬೇಕು ಅಂತ ಅರ್ಥ. ಸೊ ಇವಾಗ ನೆಕ್ಸ್ಟ್ ಹೀಗೆ ನೋಡೋಣ. ಈ ಮಾಡ್ಬೇಕಂದ್ರೆ ಇದು ರೋ ಏನಾಗಿರುತ್ತೆ? ನಿಲ್ಲಿದೆ. ಆದ್ರೆ ಕಾಲಮ್ ಅಲ್ಲಿ ಎಷ್ಟಿದೆ? 10% ಇದೆ. ಸೊ 10% ಆಫ್ ಡಿ ಡಿ ಇ ಆಪೋಸಿಟ್ ಏನು? ಡಿ. ಸೊ ಈಗ ಇದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನು? ರಿಮೂವಲ್ ಆಫ್ ಪರ್ಸೆಂಟೇಜ್. ಎಲ್ಲ ಸೇಮ್ ಇಲ್ಲಿ ಏನ್ ಫಾರ್ಮುಲಾ ಇದೆಯೋ ಸೇಮೇ ಬರ್ಕೋತೀರಾ, ಆದ್ರೆ ಪರ್ಸೆಂಟೇಜ್ ಮಾತ್ರ ರಿಮೂವ್ ಮಾಡ್ತೀರಾ. ಪರ್ಸೆಂಟೇಜ್ ನ ಮಾತ್ರ ರಿಮೂವ್ ಮಾಡ್ತೀರಾ. ಸೇಮ್ ಫಾರ್ಮುಲಾ. ಪರ್ಸೆಂಟೇಜ್ ಹೇಗ್ ರಿಮೂವ್ ಮಾಡೋದು ಅಂತಂದ್ರೆ, ಸೊ ಇಲ್ಲಿ ತೋರಿಸ್ತೀನಿ ನೋಡಿ. 20/100. 20/100 ಮಾಡ್ತೀರಾ ಅಂತಂದ್ರೆ 0.2. ನೆಕ್ಸ್ಟ್ 10/100 ಮಾಡ್ತೀರಾ ಅಂದ್ರೆ 0.1. 10/100. ಸೊ ಇದು ನೆಕ್ಸ್ಟ್ ರಿಮೂವಲ್ ಆಫ್ ಪರ್ಸೆಂಟೇಜ್. ಹೀಗೆ ಮಾಡಿದ್ವಿ, ಎಲ್ಲ ಸೇಮ್, ಪರ್ಸೆಂಟೇಜ್ ಜಾಗ ಮಾತ್ರ ರಿಮೂವ್ ಮಾಡ್ತೀರಾ. ನೆಕ್ಸ್ಟ್ ರಿಮೂವಲ್ ಆಫ್ ಡೆಸಿಮಲ್ ಬೈ ಮಲ್ಟಿಪ್ಲೈಯಿಂಗ್ ವಿತ್ 10. ಯಾವಾಗ್ಲೂ ಹೀಗೆ ಮಾಡಬೇಕು. ಈ ಹೋಲ್ ಈಕ್ವೇಶನ್ ನ 10 ಇಂದ ಮಲ್ಟಿಪ್ಲೈ ಮಾಡಬೇಕು. ಸೊ ಈ ಹೋಲ್ ಈಕ್ವೇಶನ್ 10 ಇಂದ ಮಲ್ಟಿಪ್ಲೈ ಮಾಡಬೇಕು ಅಂತಂದ್ರೆ ಹೇಗೆ ಅಂತಂದ್ರೆ 10 ನ ಸೇರಿಸ್ಬೇಕು. 10d ಇಸ್ ಈಕ್ವಲ್ ಟು 4625 ಇಂಟು 10 ಅಂತಂದ್ರೆ 46,250 ಪ್ಲಸ್ ಹಾಗೆ ಸಿಂಬಲ್ ಬರ್ಕೋತೀರಾ. 0.2 ಇಂಟು 10 2e. ಸೊ ನೆಕ್ಸ್ಟ್ ಇವಾಗ ಈ ಈಕ್ವೇಶನ್ಗೆ 10 ನ ಮಲ್ಟಿಪ್ಲೈ ಮಾಡಬೇಕು. ಫುಲ್ ಕಂಪ್ಲೀಟ್ ಆಗಿ 10 ನ ಮಲ್ಟಿಪ್ಲೈ ಮಾಡಬೇಕು. ಮಲ್ಟಿಪ್ಲೈ ಮಾಡಿದ್ರೆ 10e ಇಸ್ ಈಕ್ವಲ್ ಟು 1575 ಇಂಟು 10 ಅಂತಾರೆ 15,750 ಪ್ಲಸ್ 1d. ಸೊ ಮೋಸ್ಟ್ಲಿ ಇದು ಅರ್ಥ ಆಗಿದೆ ಅನ್ಕೋತೀನಿ. ಈ ಈಕ್ವೇಶನ್ಗೆ ಇಲ್ಲಿ ಏನ್ ಈಕ್ವೇಶನ್ ಇಲ್ಲಿ ತೋರಿಸ್ತಾ ಇದ್ದೀನಿ, ಈ ಈಕ್ವೇಶನ್ಗೆ 10 ನ ಸೇರಿಸ್ಬೇಕು ಅಷ್ಟೇ, ಇನ್ನೇನು ಇಲ್ಲ. ಈ ಈಕ್ವೇಶನ್ಗೆ 10 ನ ಸೇರಿಸ್ಬೇಕು ಅಂದ್ರೆ ಮಲ್ಟಿಪ್ಲೈ ಮಾಡಬೇಕು. ಅದು ಯಾವಾಗ್ಲೂ 10 ಏನಕ್ಕೆ ಅಂತಾರೆ? ನಮ್ಗೆ ಈಸಿ ಮಾಡ್ಕೊಳ್ಲಿಕ್ಕೆ ಅಷ್ಟೇ. ಇದಾದ್ಮೇಲೆ ರೀಅರೇಂಜ್ ಆಫ್ ಈಕ್ವೇಶನ್ ನಾರ್ಮಲ್ ಆಗಿಲ್ಲ, ರೀಅರೇಂಜ್ ಮಾಡೋದು. ನಾನು 2 ವ್ಯಾಲ್ಯೂನ ಮಾರ್ಕ್ ಮಾಡಿರ್ತೀನಿ. ಇವೆರಡದು ಪೊಸಿಷನ್ ಮಾತ್ರನೇ ಚೇಂಜ್ ಆಗೋದು, ಇನ್ನೆಲ್ಲ ಸೇಮ್ ಆಗಿರುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. 10d ಪ್ಲಸ್ ಇರೋದು ಈ ಕಡೆ ಬಂತು ಅಂದ್ರೆ -2e ಇಸ್ ಈಕ್ವಲ್ ಟು 46,250. ನೆಕ್ಸ್ಟ್ ಇದ್ರದ್ದು ಇವಾಗ ಇಲ್ಲಿ ಮೇಲ್ಗಡೆ ಡಿ ಇದೆ ಅಂತಂದ್ರೆ ಇಲ್ಲಿ ಕೆಳಗಡೆನೂ ಕೂಡ ಡಿನೇ ಇರಬೇಕು. ಸೊ ಈ ಕಡೆ ಇರೋದನ್ನ ಈ ಪೊಸಿಷನ್ ಈ ಕಡೆ ಚೇಂಜ್ ಮಾಡಿದ್ರೆ -1d ಪ್ಲಸ್ 10e ಇಸ್ ಈಕ್ವಲ್ ಟು 15,750.
ಸೊ ನಿಮ್ಗೆ ಇಲ್ಲಿ ಮಾರ್ಕ್ ಮಾಡಿರೋಂಥ ಪೊಸಿಷನ್ ಮಾತ್ರನೇ ಚೇಂಜ್ ಆಗಿರೋದು, ಇನ್ನೆಲ್ಲ ನಾರ್ಮಲ್ ಆಗಿದೆ. ಫಸ್ಟ್ ಒನ್ 10D -2E ಇಸ್ ಈಕ್ವಲ್ ಟು 46,250. ಅದ್ರ ಕೆಳಗಡೆ ಇಲ್ಲಿ ಮೇಲ್ಗಡೆ ಡಿ ಇದೆ ಅಂದ್ರೆ ಕೆಳಗಡೆನೂ ಡಿ ಇರ್ಬೇಕು. ಅದು ಈ ಕಡೆ ಇದೆ, ಅದನ್ನ ಈ ಕಡೆಯಿಂದ ಈ ಕಡೆ ತರಿಸ್ಕೊಂಡಾಗ ಪ್ಲಸ್ ಇರೋದು -1D ಪ್ಲಸ್ 10E ಇಸ್ ಈಕ್ವಲ್ ಟು 15,750 ಇದಾಯ್ತು. ಈಗ ಸಬ್ಸ್ಟಿಟ್ಯೂಷನ್ ಅಂತಂದ್ರೆ ಕ್ಯಾನ್ಸಲ್ ಮಾಡಬೇಕು. ಕ್ಯಾನ್ಸಲ್ ಮಾಡ್ಲಿಕ್ಕೆ ಈಕ್ವಲ್ ಆಗಿ ಇರಬೇಕು. ಈಕ್ವಲ್ ಆಗಿ ಇರಕ್ ನೀವೇನ್ ಮಾಡ್ತೀರಂದ್ರೆ ಇಲ್ಲಿ ಈ ಒನ್ನ ಮೇಲ್ಗಡೆ ಈಕ್ವೇಶನ್ ಇಂದ ಮಲ್ಟಿಪ್ಲೈ ಮಾಡ್ತೀರಾ ಫುಲ್ ಈಕ್ವೇಶನ್ಗೆ. ಸೊ ನೆಕ್ಸ್ಟ್ ಇಲ್ಲಿರೋ ವ್ಯಾಲ್ಯೂನ ಕೆಳಗಡೆ ಈಕ್ವೇಶನ್ಗೆ ಮಲ್ಟಿಪ್ಲೈ ಮಾಡ್ತೀರಾ ಅಷ್ಟೇ. ಸೊ ಇದನ್ನ ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. ಈ ಫಸ್ಟ್ ಇಲ್ಲಿ 1 ಇರೋದನ್ನ ಮೇಲ್ಗಡೆ ಈಕ್ವೇಶನ್ಗೆ, ಇಲ್ಲಿ 10 ಇರೋದನ್ನ ಕೆಳಗಡೆ ಈಕ್ವೇಶನ್ಗೆ. ಸೊ 1 ಅಂತಂದ್ರೆ 1 ಮಲ್ಟಿಪ್ಲೈ ಮಾಡಿ ಸೇಮ್ ಈಕ್ವೇಶನ್ ಬರುತ್ತೆ ಅಲ್ವಾ. ಇವಾಗ ಸೇಮೇ ಬರ್ಕೋಣ, ಸರಿನಾ? ಈಗ ಕೆಳಗಡೆ ಅದಕ್ಕೆ 10 ಮಲ್ಟಿಪ್ಲೈ ಮಾಡೋಣ. 10 ಇಂಟು -1D -10D ಪ್ಲಸ್ 10 ಇಂಟು 10 100E is equal to 1,57,500. 10 into 15,750 is 1,57,500. ಈಗ ನಿಮ್ ನೋಟ್ಸ್ ಅಲ್ಲಾದ್ರೆ ನೀವು ನೀಟಾಗಿ ಮಾಡ್ತೀರಾ ಅಂದ್ರೆ ಕ್ಯಾನ್ಸಲ್ ಮಾಡ್ಬೋದು. ಹೇಗೆ ಕ್ಯಾನ್ಸಲ್ ಮಾಡ್ಬೋದು ಅಂದ್ರೆ +10D -10D ಕ್ಯಾನ್ಸಲ್, ನಿಲ್ ಅಂತ ಬರ್ಕೋತೀನಿ, ನಿಲ್. ಈಗ -2 ಪ್ಲಸ್ 100 ಅಂದ್ರೆ 98E ಇಸ್ ಈಕ್ವಲ್ ಟು, ಎರಡನ್ನ ಆಡ್ ಮಾಡ್ರೆ ಇಲ್ಲಿ ಸೈನ್ಸ್ ಎಲ್ಲ ಚೇಂಜ್ ಮಾಡೋದೆಲ್ಲ ಏನು ಇರಲ್ಲ. ಇಲ್ಲಿ ಏನ್ ಹೇಳ್ತಾ ಇದೀನಿ ಅದೇ ಸ್ಟೆಪ್ ಫಾಲೋ ಮಾಡ್ಬೇಕು. ಈಗ E ಇಸ್ ಈಕ್ವಲ್ ಟು 2,03,750 ಡಿವೈಡೆಡ್ ಬೈ 98. E ಇಸ್ ಈಕ್ವಲ್ ಟು 2079 ಅಷ್ಟೇ. ಇವಾಗ ಈ ವ್ಯಾಲ್ಯೂ ಕಂಡಿಡಿದ್ವಿ, ಡಿ ವ್ಯಾಲ್ಯೂ ಕಂಡಿಡಬೇಕು. ಯಾವ್ದಾದ್ರು ಒಂದು ಈಕ್ವೇಶನ್ ತಗೋಬಹುದು, ಬಟ್ ನಾನು ಇದನ್ನೇ ತಗೊಳ್ಳಿ ಅಂತ ಹೇಳ್ತೀನಿ, ಇದು ಈಸಿ ಆಗಿದೆ. ಸೊ ಆ ಈಕ್ವೇಶನ್ ಬರ್ಕೋತೀವಿ. ಸೊ 10D -2 ಬ್ರಾಕೆಟ್ ಅಲ್ಲಿ 2079 ಕ್ಲೋಸ್ ದ ಬ್ರಾಕೆಟ್ is equal to 46,250. So 10D minus 2 into 2079 ಅಂದ್ರೆ 4158 is equal to 46,250. 10D is equal to 46,250 ಮೈನಸ್ ಇರೋದು ಈ ಕಡೆ ಬಂತು ಅಂದ್ರೆ ಪ್ಲಸ್ 4158. 10D is equal to, ಇದನ್ನ ಟೋಟಲ್ ಮಾಡಿ 50,408. D is equal to 50,408 divided by 10. So D is equal to 5041. ಸೊ ಇವಾಗ ಡಿ ಮತ್ತೆ ಈ ವ್ಯಾಲ್ಯೂ ಎರಡು ಕಂಡಿಡಿದ ತಕ್ಷಣ ನಾವು ಹಂಗೆ ಸುಮ್ಮನಾಗ್ಬಿಡೋದಲ್ಲ, ಇದನ್ನ ಅಲೋಕೇಶನ್ ಮಾಡಬೇಕು. ಅದಕ್ಕೂ ಸೆಕೆಂಡರಿ ಟೇಬಲ್ ನ ಪ್ರಿಪೇರ್ ಮಾಡಬೇಕು. ಸೊ ಕಾಲಮ್ ಈ ರೀತಿ ಡ್ರಾಫ್ಟ್ ಮಾಡ್ಕೋತೀರಾ, ಸೆಕೆಂಡರಿ ಡಿಸ್ಟ್ರಿಬ್ಯೂಷನ್ ಸಮ್ಮರಿ ಅಂತ ಬರ್ಕೋತೀರಾ. ಸೊ ಬರ್ಕೊಂಡಾದ್ಮೇಲೆ ಪರ್ಟಿಕ್ಯುಲರ್ಸ್ ಎ ಬಿ ಸಿ ಅಂತಂದ್ರೆ, ಸೊ ಇದನ್ನ ಸರ್ವಿಸ್ ಡಿಪಾರ್ಟ್ಮೆಂಟ್ ಡಿ ಮತ್ತೆ ಇನ ABC ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ ಹಾಕೋಬೇಕು. ಹೇಗೆ ಹಾಕೋಣದು ಅಂತಂದ್ರೆ, ಫಸ್ಟ್ ಪರ್ಟಿಕ್ಯುಲರ್ಸ್ ABC ಓವರ್ ಹೆಡ್ ಆಸ್ ಪರ್ ಪ್ರೈಮರಿ ಡಿಸ್ಟ್ರಿಬ್ಯೂಷನ್ ಸಮ್ಮರಿ ಪ್ರಕಾರ ಎಷ್ಟಿದೆ? 7,550, 7,200, 9,500 ಆಯ್ತು. ಈಗ ಇಲ್ಲಿ ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. ಆಡ್ ಡಿ ಟು ABC ಇನ್ ರೇಷಿಯೋ ಆಫ್ ಇವ್ರದು ಡಿದು ರೇಷಿಯೋ ನೋಡ್ಕೊಳ್ಳಿ, 20, 30, 40 ಇದೆ. ಸೊ ABCದು ರೇಷಿಯೋ 2:3:4 ಆಗುತ್ತೆ, ಸರಿನಾ? ಸೊ 0 ಮತ್ತೆ ಅದನ್ನ ಕ್ಯಾನ್ಸಲ್ ಮಾಡ್ತಾರೆ, 2:3. 2:3:4 is equal to 9. ಸೊ ಈಗ ನಾವೇನ್ ಮಾಡ್ಬೇಕು ಅಂದ್ರೆ 5041 90% ಮಾಡಬೇಕು. ಯಾಕಂದ್ರೆ ಎದು 20%, ಬಿದು 30, ಸಿದು 40. ಸೊ ಮಾಡ್ತೂನೆ 90% ಬರೋದು. ಅದರಲ್ಲಿ 10% ಬಿಟ್ಬಿಟ್ಟಿದೀವಿ ನಾವು, ಡಿದು ತಗೊಂಡಿಲ್ಲ, ಆಮೇಲೆ ಕನ್ಫ್ಯೂಷನ್ ಆಗ್ಬೇಡಿ. ಸೊ ಎಷ್ಟು ಬರುತ್ತೆ? 4537 ಬರುತ್ತೆ. ಈ 4537 2:3:4 ರೇಷಿಯೋದಲ್ಲಿ ಅಲೋಕೇಟ್ ಮಾಡ್ತೀವಿ. ಅಲೋಕೇಟ್ ಮಾಡಿದಾಗ 1008 1512 2016 ಬರುತ್ತೆ. ಸೊ ಅದೇ ತರ ಹೇಳ್ತೀನಿ ನೋಡಿ, ಆಡ್ E ಟು ABC ಇನ್ ದ ರೇಷಿಯೋ ಆಫ್
ಎ ಬಿ ಸಿದು ಈ ಇದರಲ್ಲಿ ಏನಿದೆ ರೇಷಿಯೋ ನೋಡೋಣ ಬನ್ನಿ. 4:40:20:20 ಇದೆ, ಅಂದ್ರೆ 4:2:2 ಬರುತ್ತೆ. ಸೊ ಅದನ್ನ 8 ಇವಾಗ 2079 ಇಂಟು 80% ಮಾಡಬೇಕು. ಯಾಕಂದ್ರೆ ಎದು 40, ಬಿದು 20, ಸಿದು 20. ಸೊ ಟೋಟಲ್ ಆಗಿ 80%ಗೆ ಕನ್ವರ್ಟ್ ಮಾಡಿದ್ರೆ 1663. ಈ 1663ನ 4:2:2 ರೇಷಿಯೋದಲ್ಲಿ ಅಲೋಕೇಟ್ ಮಾಡ್ತೀರಾ ಅಂತಂದ್ರೆ 832 416 416. ಸೊ ಈಗ ಇದನ್ನ ಟೋಟಲ್ ಮಾಡ್ತೀರಾ, ಟೋಟಲ್ ಅಂದ್ರೆ ಆಡ್ ಮಾಡ್ತೀರಾ 9390 9128 11932. ಸೊ ನೀವು ರಿಪೀಟೆಡ್ ಮಾಡಿದಾಗ್ಲೂ ನಿಮಗೆ ಸೇಮ್ ವ್ಯಾಲ್ಯೂನೇ ಬಂದಿದೆ ನೋಡ್ಕೊಳ್ಳಿ ಸ್ಟೂಡೆಂಟ್ಸ್. ರಿಪೀಟೆಡ್ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಶೇರ್ ಮಾಡಿ 1 or 2 rupees ಡಿಫ್ರೆನ್ಸ್ ಇದೆ ಅಂತ ಹೇಳಿದ್ರು ತೊಂದರೆ ಇಲ್ಲ. ಸೊ ಬಟ್ ಮೇಜರ್ ಆಗಿ ಏನ್ ಬರಲ್ಲ. ನಾನು ಕೂಡ ಇಲ್ಲೂ ಕೂಡ ನಿಮ್ಗೆ ಸೇಮ್ ವ್ಯಾಲ್ಯೂನೇ ಬಂದಿದೆ. ಇಲ್ಲೂ ಕೂಡ ನಿಮ್ಗೆ ಸೇಮ್ ವ್ಯಾಲ್ಯೂನೇ ಬಂದಿದೆ. 1 or 2 rupees, 10 rupees ಆದ್ರೂ ಡಿಫ್ರೆನ್ಸ್ ಇಲ್ಲ, ತೊಂದರೆ ಏನಾಗಲ್ಲ ಅಂತ ಹೇಳ್ತಾ ಇರೋದು. ಸೊ ಇದು ರಿಪೀಟೆಡ್ ಕೇಳ್ಬೋದು, ಸೈಮಲ್ಟೇನಿಯಸ್ ಆದ್ರೂ ಕೇಳ್ಬೋದು. ಪ್ರಿಪೇರ್ ಆಗಿರಿ. ಸೊ ಇಲ್ಲಿ ನೋಡಿ, ಈಕ್ವೇಶನ್ ಡಿನೋಷನ್ ಮಾಡ್ತೀರಾ, ಫ್ರೇಮಿಂಗ್ ಆಫ್ ಈಕ್ವೇಶನ್, ರಿಮೂವಲ್ ಆಫ್ ಪರ್ಸೆಂಟೇಜು. ಸೊ ಅದಾದ್ಮೇಲೆ ರಿಮೂವಲ್ ಆಫ್ ಡೆಸಿಮಲ್, ಮಲ್ಟಿಪ್ಲೈಯಿಂಗ್ ಓನ್ಲಿ ವಿತ್ 10, ರಿಅರೇಂಜ್ ಆಫ್ ಈಕ್ವೇಶನ್, ಸಬ್ಸ್ಟಿಟ್ಯೂಷನ್ ಮಾಡ್ತೀರಾ, ಅಂದ್ರೆ ಡಿ ಮತ್ತೆ ಈ ವ್ಯಾಲ್ಯೂನ ಕಂಡಿಡ್ಕೋತೀರಾ. ಇಷ್ಟೇ ನೀವು ಮಾಡಬೇಕಾಗಿರೋಂಥದ್ದು. ಇದನ್ನ ಮಾಡಿದ ತಕ್ಷಣ ಎ ಬಿ ಸಿಗೆ ಅಲೋಕೇಟ್ ಮಾಡಿಬಿಡ್ತೀರಾ. ಸೊ ಹೇಗೆ ಮಾಡೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನಿಧಾನಕ್ಕೆ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಿ, ಇದರಿಂದ ಮಾರ್ಕ್ಸ್ನ ಕಳ್ಕೊಬೇಡಿ. ಐ ಹೋಪ್ ನಿಮ್ಗೆ ಹೇಳಿದೆಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.